ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಬಿಜೆಪಿ ಎರಡೂ ಕಡೆಯೂ ನಾಯಕತ್ವದ ಪೈಪೋಟಿ ಜೋರಾಗಿದೆ. ತನ್ನ ಕೈ ಮೇಲಾಗಬೇಕು, ತನ್ನ ನಾಯಕತ್ವಕ್ಕೆ ಗೆಲುವಾಗಬೇಕು ಅನ್ನುವಂಥ ಕಾಂಪಿಟೇಷನ್ ಕಂಡು ಬರ್ತಾ ಇದೆಯಲ್ವಾ. ಈಗ ಈ ಎರಡೂ ಪಕ್ಷಗಳ 3 ಜನ ಪ್ರಮುಖ ನಾಯಕರುಗಳಿಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಯಡಿಯೂರಪ್ಪ, ಈ 3 ಜನ ಪ್ರಮುಖ ನಾಯಕರುಗಳಿಗೆ ಟಾರ್ಗೆಟ್ 7 ಅನ್ನುವಂಥ ಅತಿ ದೊಡ್ಡ ಸವಾಲು ಎದುರಾಗಿದೆ. ಈ 7ರ ಸವಾಲನ್ನು ಯಾರು ಗೆಲ್ತಾರೋ, ಗುರಿ ಮುಟ್ತಾರೋ ಅವರ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಮುಂಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾಯಕತ್ವಕ್ಕೆ ಪ್ರಾಮುಖ್ಯತೆ ಸಿಕ್ಕಂತಾಗುತ್ತೆ ಮತ್ತು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಗಮನ ಸೆಳೆಯುವಲ್ಲೂ ಕೂಡ ಈ ಟಾರ್ಗೆಟ್ 7 ಅನ್ನು ರೀಚ್ ಆದವರು ಯಶಸ್ವಿಯಾಗ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾದ್ರೆ ಟಾರ್ಗೆಟ್ 7 ಏನು, ಈ ಗುರಿ ತಲುಪೋದಕ್ಕೆ ನಾಯಕರುಗಳು ಯಾವ ರೀತಿ ತಯಾರಿ ನಡೆಸಿದ್ದಾರೆ, ಇದು ಎಷ್ಟು ಇಂಪಾರ್ಟೆಂಟ್ ರಾಜಕೀಯವಾಗಿ, ಇದೆಲ್ಲವನ್ನ ಮಾತನಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಸಿಂದಗಿ ಹಾನಗಲ್ ಬೈ ಎಲೆಕ್ಷನ್ನು ಯಾವ ಥರ ಪ್ರತಿಷ್ಠೆಯ ಸಮರ ಆಗಿತ್ತು ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದಲ್ಲೂ ಕೂಡ ನಾಯಕರು ವೈಯಕ್ತಿಕ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ರು. ಇದು ಮಾಡು ಇಲ್ಲವೇ ಮಡಿ ಹೋರಾಟ, ಇದೇ ಫೈನಲ್ ಎಲೆಕ್ಷನ್ ಅನ್ನೋ ಮಟ್ಟಿಗೆ ಬಿರುಸಿನ ಪ್ರಚಾರ ಆಯಿತು. ಜಟಾಪಟಿ, ಪೈಪೋಟಿ, ವಾಕ್ಸಮರ ಎಲ್ಲ ನೋಡಿದ್ವಲ್ವಾ. ಯಾಕೆ ಅಷ್ಟು ತೀವ್ರ ಗತಿಯಲ್ಲಿ ಪೈಪೋಟಿ ಇತ್ತು ಅಂತ ಹೇಳಿದ್ರೆ, ಬೈ ಎಲೆಕ್ಷನ್ ಫಲಿತಾಂಶ ಬಹಳ ನಿರ್ಣಾಯಕ ಆಗಿತ್ತು. ಈ ಹೊತ್ತಿನಲ್ಲಿ ಎರಡೂ ಪಕ್ಷಗಳ ಹೈಕಮಾಂಡ್ಗೆ ಸಂದೇಶ ರವಾನಿಸೋದಕ್ಕೆ, ತನ್ನ ನಾಯಕತ್ವದ ಅನಿವಾರ್ಯತೆ ಏನು, ತನ್ನ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡಿಸೋದಕ್ಕೆ. ಹಾಗಾಗಿ ಅಂಥ ಕಾವು ಕಂಡು ಬಂತು ಬೈ ಎಲೆಕ್ಷನಲ್ಲಿ. ಈಗ ಅದ್ರ ಬೆನ್ನಿಗೆ ಇರುವಂಥ ಬೇರೆ ಬೇರೆ ಚುನಾವಣೆಗಳು, ಸಾಲು ಚುನಾವಣೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ಕೊಳ್ತಾ ಇದೆ. ಈಗ ನೋಡಿ, ಸ್ಥಳೀಯ ಸಂಸ್ಥೆಗಳಿಂದ 25 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಪ್ರತಿ ನಾಯಕರು ಕೂಡ ತಮ್ಮ ಬೆಂಬಲಿಗರಿಗೆ, ಆಪ್ತರಿಗೆ, ಸಂಬಂಧಿಕರುಗಳಿಗೆ ಟಿಕೆಟ್ ಕೊಡಿಸುವಲ್ಲೇನೋ ಯಶಸ್ವಿ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಯಡಿಯೂರಪ್ಪ ಎರಡು ಪಕ್ಷಗಳ 3 ಜನ ಪ್ರಮುಖ ನಾಯಕರ ಎಕ್ಸಾಂಪಲ್ ಅನ್ನೇ ನಾವು ತಗೊಂಡ್ರು ಕೂಡ ಎಷ್ಟು ದೊಡ್ಡ ಸವಾಲಾಗಿದೆ ಈ ಪರಿಷತ್ನ ಚುನಾವಣೆ. ಇಷ್ಟು ದೊಡ್ಡ ಲೀಡರ್ಸ್ಗೆ, ಮಾಸ್ ಲೀಡರ್ಸ್ಗೆ ಈ ಚುನಾವಣೆ ಅಷ್ಟು ದೊಡ್ಡ ತಲೆನೋವು ಆಗಬಹುದಾ ಅಂತ ಅನಿಸಬಹುದು. ಟಿಕೆಟ್ ಏನೋ ಯಶಸ್ವಿಯಾಗಿ ಕೊಡಿಸ್ಬಿಟ್ಟಿದ್ದಾರೆ ಆಪ್ತರಿಗೆ. ಆದರೆ ಗೆಲ್ಲಿಸ್ಕೊಂಡು ಹೋಗೋದಷ್ಟು ಸುಲಭದ ಮಾತ. ಒಳ ಏಟು ಕೊಡೋದಿಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಕಾಲು ಎಳೆದು ಬೀಳಿಸ್ಬೇಕು, ಇದೇ ಸರಿಯಾದ ಸಮಯ ಅಂತ ಶತ್ರುಗಳು ಕಾಯ್ತಾ ಇದ್ದಾರೆ. ಈ ಸವಾಲನ್ನ ಗೆದ್ದು ನಿಲ್ಲಬೇಕು ಮತ್ತು ಇಲ್ಲಿ ಗೆದ್ದು ತೋರಿಸಿದ್ರೆ, ಟಿಕೆಟ್ ಕೊಡಿಸಿದ್ರಿ, ಇದೆಲ್ಲದರ ನಡುವೆ ಅಂದುಕೊಂಡಷ್ಟು ಸ್ಥಾನಗಳನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಮಾತ್ರ ಇವರ ನಾಯಕತ್ವಕ್ಕೆ ಪ್ರಾಮುಖ್ಯತೆ ಸಿಗುತ್ತೆ. 2023 ಚುನಾವಣೆ ಮತ್ತು ಮುಂದೆ ಬರುವಂತಹ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಈ ನಾಯಕರ ಮಾತಿಗೆ ಬೆಲೆ ಸಿಗಬೇಕು ಅಥವಾ ಟಿಕೆಟ್ ಫೈನಲ್ ಮಾಡುವಲ್ಲಿ ಇವರ ಮಾತು ನಡಿಬೇಕು ಅಂದ್ರೆ ಈಗಿರುವಂಥ ಪ್ರತಿಯೊಂದು ಸವಾಲನ್ನು ದಾಟ್ಕೊಂಡು ಹೋಗಬೇಕು. ಪರಿಷತ್ನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸ್ ತೋರಿಸೋದು, ಇರುವಂತಹ ಸೀಟ್ಸ್ ಜೊತೆಗೆ ಆಲ್ರೆಡಿ ಎಷ್ಟು ಸ್ಥಾನಗಳನ್ನ ಹೊಂದಿತ್ತೋ ಆ ಸ್ಥಾನಗಳ ಜೊತೆಗೆ ಹೆಚ್ಚುವರಿಯಾಗಿ ಗೆಲ್ಲಿಸ್ಕೊಂಡು ಬರೋದು ಈಗಿರುವಂತಹ ಸವಾಲು. ನೋಡಿ, ಸಿದ್ದರಾಮಯ್ಯನವರು 8 ಜನ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ಯಡಿಯೂರಪ್ಪನವರು 7 ಜನಕ್ಕೆ ಕೊಡಿಸಿದ್ದಾರೆ, ಡಿ.ಕೆ. ಶಿವಕುಮಾರ್ 7 ಜನಕ್ಕೆ ಕೊಡಿಸಿದ್ದಾರೆ. ಈ ಥರ 7-8 ಸ್ಥಾನಗಳಲ್ಲಿ ಕನಿಷ್ಠ 7 ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ತಯಾರಿ 3 ಜನರ ಕಡೆಯಿಂದ ಆಗ್ತಾ ಇದೆ. ಅದಕ್ಕೆ ಹೇಳಿದ್ ನಾನು, ಟಾರ್ಗೆಟ್ 7 ಎಷ್ಟು ಇಂಪಾರ್ಟೆಂಟ್ ಮುಂಬರುವ ಚುನಾವಣೆಯಲ್ಲಿ ನಾಯಕತ್ವವನ್ನು ಸಾಬೀತು ಮಾಡೋ ದೃಷ್ಟಿಯಿಂದ ಅಂತ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವ್ರಿಗಿರೋ ಸವಾಲನ್ನೇ ನಾನು ಹೇಳ್ತಾ ಹೋದ್ರೆ, ಅವ್ರಿಗೆ ವಿಜಯಪುರ, ಬಾಗಲಕೋಟೆ ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಶಿಷ್ಯ MB ಪಾಟೀಲ್ ತಮ್ಮನಿಗೆ, ಸುನಿಲ್ ಗೌಡ ಪಾಟೀಲ್ಗೆ ಅಲ್ಲಿ ಟಿಕೆಟ್ ಫೈನಲ್ ಆಗಿರೋದು. SR ಪಾಟೀಲ್, ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿದ್ದಂತಹ SR ಪಾಟೀಲ್, ಸೀನಿಯರ್ ಲೀಡರ್, 4 ಸಲ ಎಲೆಕ್ಟ್ ಆಗಿ ಹೋದವರು ಆ ಭಾಗದಿಂದ, ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಆ ಬಣ ಸಿಟ್ಟಿಗೆದ್ದಿದೆ. ಅಂಥದ್ರಲ್ಲಿ ಈ ಒಳ ಏಟನ್ನ ಗೆದ್ದು MB ಪಾಟೀಲ್ ತಮ್ಮನನ್ನ ಗೆಲ್ಲಿಸ್ಕೊಂಡು ಬರಬೇಕು, ಪ್ರತಿಷ್ಠೆಯ ವಿಚಾರ. ಮೈಸೂರು, ಚಾಮರಾಜನಗರ ಸಿದ್ದರಾಮಯ್ಯನವರ ತವರು ಭಾಗದಲ್ಲಿ ಗೆಲ್ಲೋದು ಬಹಳ ಅನಿವಾರ್ಯ, ಪ್ರತಿಷ್ಠೆ ಪ್ರಶ್ನೆ. ಇನ್ನು ತುಮಕೂರು ಅಂತ ಬಂದರೆ ಅಲ್ಲೂ ಕೂಡ ರಾಜಣ್ಣ ಅವರ ಮಗ ರಾಜೇಂದ್ರಗೆ, KN ರಾಜಣ್ಣ ಮಗ ರಾಜೇಂದ್ರಗೆ ಟಿಕೆಟ್ ಫೈನಲ್ ಆಗಿರೋದು. ಅಲ್ಲಿ ತುಮಕೂರಲ್ಲಿ JDS ಕಾಯ್ತಾ ಇದೆ. ದೇವೇಗೌಡರ ಸೋಲಿನ ಸೇಡು ತೀರಿಸ್ಕೊಳ್ಬೇಕು ಅಂತ ಬೇರೆ ಬೇರೆ ಸ್ಟ್ರಾಟಜಿ ರೆಡಿ ಮಾಡ್ಕೊಂಡಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಆತಂಕಗಳು, ಒಳ ಏಟು ಬೀಳುವಂಥ ಸಾಧ್ಯತೆಗಳು ಇವೆ. ಇದೆಲ್ಲ ಸವಾಲನ್ನು ಗೆದ್ದು ತಾನು ಟಿಕೆಟ್ ಫೈನಲ್ ಮಾಡಿಸ್ಕೊಂಡಿರುವಂಥ ಆ 7 ಜನರನ್ನು ಗೆಲ್ಲಿಸ್ಕೊಂಡು ಬಂದರೆ ಮಾತ್ರ ಸಿದ್ದರಾಮಯ್ಯ ಹೌದಪ್ಪ ಟಿಕೆಟ್ ತೊಗೊಂಡ್ರು ಗೆಲ್ಲಿಸ್ಕೊಂಡು ಬರ್ತಾರೆ, ಅವ್ರ ಮಾತಿಗೆ ಬೆಲೆ ಇದೆ, ಅವ್ರ ಅನಿವಾರ್ಯತೆ ಏನು ಅನ್ನೋದು ಸಾಬೀತಾಗತ್ತೆ. ಇನ್ನು ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಬಂದ್ರೆ ನೋಡಿ, ಒಂದೊಂದು ಕ್ಷೇತ್ರ
ಕ್ಷೇತ್ರವೂ ಕೂಡ ಒಂದೊಂದು ತಲೆನೋವಿನಂತೆ ಕಾಣಿಸ್ತಾ ಇದೆ. ಇಲ್ಲಿ ಮಂಡ್ಯಗೆ ಹೋದ್ರೆ ಮಂಡ್ಯದಲ್ಲಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನುವಂತೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ವಿಶೇಷ ಅಧಿಕಾರಿಯಾಗಿದ್ದ ಎಸ್ ಟಿ ಸೋಮಶೇಖರ್ ಆಪ್ತ ಆಗಿದ್ದಂತಹ ಗೂಳಿಗೌಡಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಬಿಟ್ಟಿದೆ. ಇದು ಎರಡೂ ಪಕ್ಷದಲ್ಲೂ ಕೂಡ ಆಶ್ಚರ್ಯ, ಸಿಟ್ಟಿಗೆಲ್ಲ ಕಾರಣ ಆಗ್ತಿದೆ. ಎಸ್ ಎಂ ಕೃಷ್ಣ ಅವರ ಮಾತಿನ ಮೂಲಕ ಈ ಟಿಕೆಟ್ ಫೈನಲ್ ಆಗಿರೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಿಂದ. ಸೊ ಆ ಕ್ಷೇತ್ರ ತುಂಬಾ ಇಂಪಾರ್ಟೆಂಟು. ಇನ್ನು ಕೊಡಗಿಗೆ ಹೋದ್ರೆ ಬಿಜೆಪಿಯಲ್ಲಿರುವ ಎ ಮಂಜು ಮಗ ಮಂಥರ್ ಗೌಡಗೆ ಟಿಕೆಟ್ ಸಿಕ್ಕಿರೋದಲ್ಲಿ ಇದನ್ನ ತುಂಬಾ ಜನ ಪಕ್ಷದ ಕಾರ್ಯಕರ್ತರು ವಿರೋಧ ಮಾಡಿದ್ರು, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಅದರ ಮಧ್ಯೆ ಮಂಥರ್ ಗೌಡಗೆ ಟಿಕೆಟ್ ಕೊಟ್ಟಿರೋದು ಗೆಲ್ಸ್ಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಬೆಳಗಾವಿಯಲ್ಲಿ ಶಿಷ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹಳ್ಳಿ, ಅದನ್ನು ಕೂಡ ಬೆಂಗಳೂರು ಅದರ ಆಚೆಗೆ ಹಳೆ ಮೈಸೂರು ಭಾಗದಿಂದ ಮೀರಿ ತನ್ನ ನಾಯಕತ್ವ ಬೆಳಿಬೇಕು, ಪ್ಯಾನ್ ಕರ್ನಾಟಕ ಮಾಸ್ ಲೀಡರ್ ಆಗಬೇಕು ಅನ್ನೋ ಪ್ರಯತ್ನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲಕ್ಕಿಂತ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ JDSನ ಕೋಟೆಯನ್ನ ಅಲುಗಾಡಿಸ್ಬೇಕು ಅಂತ ತಾನೇ ಖುದ್ದಾಗಿ ಆಸಕ್ತಿ ವಹಿಸಿ ಸಂಬಂಧಿ ಎಸ್ ರವಿಗೆ ಆ ಭಾಗದಲ್ಲಿ ಟಿಕೆಟ್ ಫೈನಲ್ ಮಾಡಿಸಿದ್ದಾರೆ. ಸೊ ಅಲ್ಲೂ ಕೂಡ ಅಷ್ಟೇ ಜಟಾಪಟಿ ನಡೆಯುತ್ತೆ. ಸೊ ಇಷ್ಟೆಲ್ಲ ಸವಾಲುಗಳಿರೋವಾಗ ತಾನು ಆಯ್ಕೆ ಮಾಡಿಸಿರುವಂತಹ ಕ್ಯಾಂಡಿಡೇಟ್ಸನ್ನು, ಅಭ್ಯರ್ಥಿಗಳನ್ನು, MLCಗಳನ್ನಾಗಿ ಮಾಡೋದು, ಪರಿಷತ್ಗೆ ಆರಿಸ್ಕೊಂಡು ತರೋದು ಡಿ ಕೆ ಶಿವಕುಮಾರ್ ಅವರ ಎದುರಿರುವಂತಹ ದೊಡ್ಡ ಸವಾಲು. ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರು ಏನು ಅಂದ್ಕೊಳ್ತಿದ್ದಾರೋ ಅಲ್ಲೆಲ್ಲ ಒಂದಿಷ್ಟು ಪೆಟ್ಟು ಬೀಳ್ತಾ ಇದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಇರಬಹುದು, ಬೇರೆ ಬೇರೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮಾತೇ ಗೆಲ್ತಾ ಇದ್ದದನ್ನು ನಾವು ನೋಡ್ತಾ ಇದ್ದೀವಲ್ವಾ. ಸೊ ಪರಿಷತ್ನಲ್ಲಾದರೂ ತಾನು ಅಂದುಕೊಂಡಿದ್ದನ್ನು ಮಾಡಿ ತೋರಿಸ್ಬೇಕು, ಆ ಮೂಲಕ ಹೈಕಮಾಂಡ್ ತನ್ನ ಮಾತಿಗೆ ಮನ್ನಣೆ ಕೊಡುವಂತಾಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಅವ್ರಿಗೂ ಕೂಡ ಟಾರ್ಗೆಟ್ 7 ತಲುಪೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ ಮೇಲೂ ತನ್ನ ತಾಕತ್ ಏನು ಪಕ್ಷದಲ್ಲಿ ಅನ್ನೋದನ್ನ ಸಾಬೀತು ಮಾಡಿ ತೋರಿಸೋದಕ್ಕೆ ಈ ಪರಿಷತ್ ಚುನಾವಣೆ ತುಂಬಾ ಇಂಪಾರ್ಟೆಂಟ್. ಈಗಲೂ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ಮಾತೇ ನಡೆಯೋದು, ಅವ್ರು ಟಿಕೆಟ್ ಫೈನಲ್ ಮಾಡಿದ್ರೇನೆ ಗೆಲುವು ಸಿಗೋದು ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಬೇಕು ಹೈಕಮಾಂಡ್ಗೆ. ಅಂದರೆ ಈಗ ಯಾರ್ಯಾರಿಗೆ ಟಿಕೆಟ್ ಕೊಡಿಸಿದ್ದಾರೋ ಅವರೆಲ್ಲರನ್ನೂ ಗೆಲ್ಸ್ಕೊಂಡು ಹೋಗಬೇಕು. ಚಿತ್ರದುರ್ಗ, ಮೈಸೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಕಲಬುರಗಿ, ಬೀದರ್ ಈ ಥರ ಸುಮಾರು ಕ್ಷೇತ್ರಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಎಕ್ಸಾಂಪಲ್ ನಾವು ಬೆಳಗಾವಿ ಅಂತ ತಗೊಂಡ್ರೆ ಅಲ್ಲಿ ಲಖನ್ ಜಾರಕಿಹೊಳಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿರೋದು, ಜಾರಕಿಹೊಳಿ ಬ್ರದರ್ಸ್ ತೊಡೆ ತಟ್ಟಿರೋದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ತ್ರಿಕೋನ ಸ್ಪರ್ಧೆ ಸಿಕ್ಕಾಪಟ್ಟೆ ಟಫ್ ಫೈಟ್ ಇರೋವಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ಕೊಂಡು ಹೋಗೋ ಸವಾಲು ಯಡಿಯೂರಪ್ಪನವರ ಹೆಗಲ ಮೇಲಿದೆ. JDSನ ಸಪೋರ್ಟ್ ಎಲ್ಲೆಲ್ಲಿ ಯಾರಿಗೆ ಸಿಗುತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ. JDSನ ಸಪೋರ್ಟ್ ತಗೊಳ್ಳೋದಿಕ್ಕೆ ಅವರು 7 ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಿರೋದು. ಉಳಿದ ಕಡೆಗಳಲ್ಲಿ ಅವರ ಬೆಂಬಲ ತಗೊಳ್ಳೋದಿಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರ ನಡುವೆನೂ ಕೂಡ ಪೈಪೋಟಿ ಶುರುವಾಗ್ಬಿಟ್ಟಿದೆ. JDSನ ಕಥೆ ಮಾತಾಡೋದಾದ್ರೆ 4 ಸ್ಥಾನ ಸದ್ಯಕ್ಕಿರೋದು 25 ಪೈಕಿ, ಅದರಲ್ಲಿ 4 ಉಳಿಸ್ಕೊಳ್ಬೇಕು ಅನ್ನೋದು ಪ್ರಮುಖ ಸವಾಲು. ಹೊಸದಾಗಿ ಗೆಲ್ಲೋದಿರ್ಲಿ, ಯಾಕಂದ್ರೆ 4 ಹಾಲಿಗಳು ಯಾರಿದ್ರು ಅವರಲ್ಲಿ 3 ಜನ ಕೈ ಕೊಟ್ಟು ಹೊರಗಡೆ ಹೋಗಾಗಿದೆ, ಅವ್ರಿಗೂ ಟಿಕೆಟ್ ಸಿಕ್ಕಿಲ್ಲ, ಅದು ಬೇರೆ ವಿಷಯ. ಆದ್ರೆ ಆ 4ರಲ್ಲಿ ಹಾಲಿಗಳು ಯಾರಿದ್ರು MLCಗಳು ಅವರೇ JDSಗೆ ಕೈ ಕೊಟ್ಟು ಹೊರಗಡೆ ಹೋದವ್ರಿಗೂ ಸಿಗ್ಲಿಲ್ಲ ಟಿಕೆಟ್, ಅದು ಬೇರೆ ವಿಷಯ. ಆದ್ರೆ ಇರೋ 4 ಸ್ಥಾನನಾದ್ರೂ ಉಳಿಸ್ಕೊಳ್ಬೇಕಲ್ವಾ, ಬೇರೆಯವ್ರಿಗಾದ್ರೂ ಕರ್ಕೊಂಡು ಬಂದು ಗೆಲ್ಲಿಸ್ಕೊಂಡು ಬರೋ ತಾಕತ್ತು JDSಗೆ ಇದೆಯಾ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ ಈ ಚುನಾವಣೆಯಲ್ಲಿ. ತುಮಕೂರು, ಮಂಡ್ಯ ಎಲ್ಲ ತುಂಬ ಇಂಪಾರ್ಟೆಂಟ್. ಮಂಡ್ಯದಲ್ಲಿ ಕಾಂಗ್ರೆಸ್ ಬೇರೆ ಶಾಕ್ ಕೊಟ್ಬಿಟ್ಟಿದೆ. ಈ ರೀತಿಯ ಸವಾಲನ್ನು ಎದುರಿಸಿ ಎಷ್ಟು ಸ್ಥಾನ ಗೆಲ್ತಾರೆ? ವರ್ಷದಿಂದ ವರ್ಷಕ್ಕೆ ಪರಿಷತ್ನಲ್ಲಿ JDSನ ಬಲ ಕಡಿಮೆ ಆಗ್ತಾ ಹೋಗ್ತಿದೆ. ಈಗಲಾದರೂ ಮೇಲಕ್ಕೆ ಏರುತ್ತಾ ಇಲ್ವಾ ಅನ್ನೋದು ತುಂಬ ದೊಡ್ಡ ಸಂದೇಶವನ್ನು ಕಾರ್ಯಕರ್ತರಿಗೆ ರವಾನಿಸುತ್ತೆ. ಇಷ್ಟು ಕ್ಷೇತ್ರ ಪರಿಷತ್ಗೆ ಏನು ನಡೀತಾ ಇದೆ, ಇಲ್ಲೇ ಕ್ಯಾಂಡಿಡೇಟ್ ಸಿಗ್ತಿಲ್ಲ JDSಗೆ, ಬರೀ 6-7 ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ಸಾರ್ವತ್ರಿಕ ಚುನಾವಣೆಗತ್ತೆ ಏನಪ್ಪ ಅನ್ನುವಂಥ ಯೋಚನೆ ಬರುತ್ತೆ. ಮೈತ್ರಿ ವಿಚಾರ ಬಹಿರಂಗ ಆಗಿಬಿಟ್ರೆ ಇನ್ನೂ ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಹೇಳಿದ್ದು ಈ ಪರಿಷತ್ನ ಚುನಾವಣೆ ಬಹಳಷ್ಟು ವಿಚಾರಗಳಿಗೆ ನಿರ್ಣಾಯಕ ಆಗಲಿದೆ. ಟಾರ್ಗೆಟ್ 7 ಅನ್ನ ಈ 3 ನಾಯಕರು, ಕಾಂಗ್ರೆಸ್ ಮತ್ತು ಬಿಜೆಪಿಯ 3 ಪ್ರಮುಖ ನಾಯಕರು ಎಷ್ಟು ಮಟ್ಟಿಗೆ ತಲುಪ್ತಾರೆ, ಅಂದುಕೊಂಡಿದ್ದನ್ನು ಸಾಧಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ವೀಕ್ಷಕರೇ. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.